ನಾಡಿನ ಎಲ್ಲ ಸಮಸ್ತ ಜನ ಪಡಿತಕ್ಕಂಥ ಆಸಕ್ತಿ ಇದೆ. ಹಂಗೆ ನಾವು ಒಬ್ಬರು ಭಕ್ತರು, ರಾಯರ ಬಗ್ಗೆ ಅಪಾರವಾದಂಥ ಒಂದು ಗೌರವ, ಆಶೀರ್ವಾದ ಕೋರ್ಕೊಂಡಿದ್ದೀವಿ. ಈಗ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆಯಿಂದ. ಸೊ ವಿರೋಧ ಪಕ್ಷಗಳೆಲ್ಲ 16 ವಿಷಯಗಳು ಮೂಡ ಸೇರಿದಂತೆ ಇನ್ನಿತರ ವಿಷಯಗಳು ಇಟ್ಕೊಂಡು ಪಕ್ಷವನ್ನು ಅಲ್ರಿ, ವಿರೋಧ ಪಕ್ಷಗಳು ಈ ರಾಜ್ಯದ ಅಭಿವೃದ್ಧಿನೂ ಬೇಕಿಲ್ಲ, ಅವರಿಗೆ ಸಾರ್ವಜನಿಕ ಹಿತಾಸಕ್ತಿನೂ ಇಲ್ಲ. ಕಳೆದ 5 ವರ್ಷ ಅಧಿಕಾರ ಕೊಟ್ಟಾಗ ಏನು ಮಾಡಿದರು ಅನ್ನೋದ್ರ ಬಗ್ಗೆ ಅವರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಅದರ ಬಗ್ಗೆ ಏನೂ ಇಲ್ಲ. ಮುಂದೇನಾದ್ರು ಅವ್ರಿಗೆ ಆಲೋಚನೆಯೂ ಇಲ್ಲ. ಏನಾದ್ರು ಒಂದಿಷ್ಟು ಸಣ್ಣ ಪುಟ್ಟ ಇಶ್ಯೂ ಇಟ್ಕೊಂಡು ಮಾಡ್ತಾರೆ. ಮೂಡ ಇಶ್ಯೂ ಏನಿದೆ, ಮೂಡ ಇಶ್ಯೂ ಕೋರ್ಟಲ್ಲಿದೆ, ಕೋರ್ಟಲ್ಲಿ ನಡೀತಾ ಇದೆ. ಈಗೇನು ಚರ್ಚೆ ಮಾಡ್ತಾರೆ? ಅದು ಚರ್ಚೆ ಮಾಡ್ತಾರೆ ಅಂತ ಅಂದರೆ ಸದನ ನಡೀದಂಗೆ ನೋಡ್ಕೊಳ್ಳೋ ಅಂಥ ಕೆಲಸ ಮಾಡ್ತಾರೆ. ಸಾರ್ವಜನಿಕರು ಬೆಳಗಾವಿ ಕಡೆ ಉತ್ತರ ಕರ್ನಾಟಕದ ಬಗ್ಗೆ ಈಗ ಮೊನ್ನೆ ನಾವು ಸಿದ್ದರಾಮಯ್ಯ ಸಾಹೇಬರು ಇಲ್ಲೊಂದು ಕ್ಯಾಬಿನೆಟ್ ಮಾಡಿದ್ರು ಗುಲ್ಬರ್ಗದಲ್ಲಿ. ಏನೆಲ್ಲ ಸ್ಕೀಮ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನಾಯಿತು ಅಂತ ಕೇಳಲಿ, ಉತ್ತರ ಕೊಡ್ತೀವಿ. ಏನು ನಡೀತಾ ಇದೆ ಅಂತ ಕೇಳಲಿ, ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಬಿಟ್ಟು ಎಷ್ಟು ನಾವು ಯೋಜನೆಗಳನ್ನ ಮಂಜೂರು ಮಾಡಿದ್ದೀವಿ ಅವತ್ತು ಕ್ಯಾಬಿನೆಟ್ನಲ್ಲಿ, ಆ ಥರದ್ದೆಲ್ಲ ಬಿಟ್ಟು ಯಾವುದೋ ಇಶ್ಯೂ ಹಿಡ್ಕೊಂಡು ಕೂತ್ಕೊಳ್ತಾರೆ. ಅಂದರೆ ಇಶ್ಯೂ ಆಲ್ರೆಡಿ ಗೋಯಿಂಗ್ ಆನ್ ಕೋರ್ಟ್ ಅಲ್ಲ, ಈಗೇನು ಮಾಡೋಕ್ಕಾಗುತ್ತೆ? ವಕ್ಫ್ ವಿವಾದ ನೀವು ಉದ್ದೇಶಪೂರ್ವಕವಾಗಿ ಈ ಅಧಿವೇಶನ ನಡೆದಂತೆ ಮಾಡೋ ಉದ್ದೇಶದಿಂದ ಆರೋಪಿಸ್ತಾರೆ. ಈ ಯತ್ನಾಳರು ಏನು ಮಾತಾಡ್ತಾರೆ, ಅವ್ರ ಪಕ್ಷದ ಬಗ್ಗೆ ಹೋರಾಟ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ. ಏನು ಪಾಪ ಅವ್ರಿಗೂ ಪುರ್ಸತ್ತಿಲ್ಲ, ಬ್ಯುಸಿ. ಒಕ್ಕು 2,500 ನೋಟಿಸ್ ಕೊಟ್ಟಿರೋದು ಬಿ ಜೆ ಪಿಯವ್ರ ಕಾಲದಲ್ಲಿ. ಇದನ್ನೇ ಹಿಡ್ಕೊಂಡು ಈಗ ಕೆಲವು ನೋಟಿಸ್ ಕೊಡೋಕ್ಕೆ ಹೋದಾಗ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ, ನಿಲ್ಲಿಸಬೇಕು, ವಿಡ್ರಾ ಮಾಡಬೇಕು ಅಂತ. ನಾವು ಸಾರ್ವಜನಿಕ ರೈತರ ಪರವಾಗಿದ್ದೀವೋ, ಬಿ ಜೆ ಪಿಯವರು ಜನತಾದಳದ ರೈತರ ಪರವಾಗಿದ್ದಾರೆ ಅಂತ ಯೋಚನೆ ಮಾಡಬೇಕಲ್ಲ. ಅಲ್ಲ, ರೈತರ ಪರವಾಗಿ ಅಂತ ಮಾತಾಡ್ತೀವಿ ಸರ್. ರಾಜ್ಯದಲ್ಲಿ ಕಳಪೆ ತೊಗರಿ ಬೀಜ ಈಗಾಗಲೇ ಹೌದು ಹೇಳ್ತೀನಿ. ತೊಗರಿ ಬೀಜ, ಕಳಪೆ ಬೀಜ ಕೊಟ್ಟಿಲ್ಲಪ್ಪ. ಈಗ ನೆನ್ನೆ ಎಲ್ಲ ಸೈನ್ಸಿಸ್ಟ್ ಹತ್ರ ಟೆಸ್ಟ್ ಮಾಡಿಸಿದ್ದೀವಿ, ಎಲ್ಲ ವರದಿ ಬಂದಿದೆ. ನಾವು ಕೊಟ್ಟಿರ್ತಕ್ಕಂಥದ್ದು ಭಾಳ ಲಿಮಿಟೆಡ್ ಸೀಡ್ಸು, ಅದನ್ನು ಮಾರ್ಕೆಟಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಈ ಸಲ ಒಳ್ಳೆ ಮಳೆ ಆಗಿದೆ, ಜಾಸ್ತಿ ಬಿತ್ತನೆ ಆಗಿದೆ, ಒಳ್ಳೆ ಇಳುವರಿ ಬಂದಿದೆ. ಬಟ್ ಈ ಮಧ್ಯೆ ವೆದರ್ ಡಿಫರೆನ್ಸಿಂದ ರಿಪೋರ್ಟ್ ಇದೆ ಎಲ್ಲ ಕ್ಲಿಯರಾಗಿ. ಇಬ್ನಿ ಅರ್ಲಿ ಬಂದು ಮಳೆ, ಇಬ್ನಿ ಟೈಮ್ನಲ್ಲೇ ಮಳೆನೂ ಬಿದ್ದು ಈ ಥರ ಆಗಿರ್ತಕ್ಕಂಥದ್ದು ರಿಪೋರ್ಟ್ ಎಲ್ಲ ತರಿಸಿದ್ದೀವಿ, ಚರ್ಚೆ ಮಂಡ್ಯದಲ್ಲಿ ಒಂದೊಂದಾಗಿ GRG 152 ತೊಗರಿ ಬೀಜ ಏನಿದೆಯೋ ಅದು ಮಾತ್ರ ಕಳಪೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸರ್. ಈಗ ಇವ್ರ ಮೇಲ್ನೋಟಕ್ಕೆ ಇದೆ ಅಂತೇಳಿ ಚರ್ಚೆ ಆಗಿದ್ಮೇಲೆ ನಾವು ಸೈನ್ಸಿಸ್ಟನ್ನು ಕಳಿಸಿ ಅದನ್ನು ಸಂಪೂರ್ಣ ಟೆಸ್ಟ್ ಮಾಡಿಸಿದ್ದೀವಿ. ಅದರಲ್ಲಿ ಸೀಡ್ಸ್ ನಾವೇನು ವಿತರಣೆ ಮಾಡಿದ್ದೀವಿ ಅದರಿಂದ ಯಾವುದೇ ಥರದ ಆ ಸೀಡ್ಸಿಂದ ಇಲ್ಲ ಅಂತೇಳಿ ನಮ್ಗೆ ವರದಿ. ಕಾಯಿ ಯಾಕೆ ಕಟ್ಟಿಲ್ಲ ಸರ್? ತೊಗರಿ ಕಾಯಿ ಹೇಳೋದಲ್ಲಪ್ಪ, ಗಿಡ ಬೆಳ್ಕೊಂಡಿದೆ. ಒಂದು ನಿಮಿಷ ಕೇಳಬೇಕು, ನೀವು ಹೇಳಿದ ಕ್ವಶನ್ಗೆ ಉತ್ತರ ಹೇಳೋಕ್ಕಾರು ಬಿಡ್ಬೇಕಲ್ಲಮ್ಮ. ಸೊ ಕಾಲಕ್ಕೆ ಎನ್ವೈರನ್ಮೆಂಟಲ್ ಬದಲಾವಣೆ ಆಗುತ್ತೆ. ಈ ಸರಿ ಏನಾಗುತ್ತೆ, ಇಬ್ನಿ ಬೇಗ ಬಿದ್ದಿದೆ, ಅದರಿಂದ ಅದು ಕಾಳು ಕಟ್ಟಿಲ್ಲ ವಿನ ನಮಗೆ ಸೈನ್ಸಿಸ್ಟ್ ಮೂಲಕ ಈಗ ನಾನು ನೀವು ಚರ್ಚೆ ಮಾಡೋದು ಒಂದು ಕಡೆ, ಅದಕ್ಕೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಬೇಕಲ್ಲ, ಟೆಕ್ನಿಕಲ್ ರಿಪೋರ್ಟ್ ತರಿಸಿದ್ದೀವಿ, ರಿಪೋರ್ಟ್ ಕೊಡೋಣ.